ಹಾಯ್ ಫ್ರೆಂಡ್ಸ್, ಇವತ್ತು ಸ್ಪೆಷಲ್ ಡೇ ಅಂತಲೇ ಅನ್ಬೋದು. ಯಾಕಂದರೆ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಬ್ಯಾಂಗ್ಳೂರಿಂದ. ಫುಲ್ ಹ್ಯಾಪಿ, ಸೃಷ್ಟಿನೂ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ. ಫಸ್ಟ್ ಟೈಮ್ ಅವ್ರು ಅಲ್ಲಿಂದ ಬರ್ತಾ ಇದ್ದಾರೆ ಜರ್ಮನಿಗೆ. ಸೊ ನಾವು ಫುಲ್ಲು ಎಕ್ಸೈಟ್ಮೆಂಟಲ್ಲಿದ್ದೀವಿ, ಸ್ವಲ್ಪ ಭಯನೂ ಇದೆ ಸೇಫಾಗಿ ರೀಚ್ ಆಗಲಿ ಅಂತ. ಸೊ ಅವ್ರು ಬಂದಮೇಲೆ ಲಕ್ಕನ್ ಅವ್ರನ್ನ ಪಿಕ್ ಮಾಡ್ಕೊಂಡು ಬರ್ತಾರೆ ಫ್ರಾಂಕ್ಫರ್ಟಿಂದ. ನಮ್ಮ ಊರಿಗೆ ಆ್ಯಕ್ಚುಲಿ ತ್ರೀ ಅವರ್ಸ್ ಆಗುತ್ತೆ ಫ್ರಾಂಕ್ಫರ್ಟಿಂದ. ಸೊ ಅದಕ್ಕೆ ಲಕ್ಕನ್ನೇ ಪಿಕ್ ಮಾಡೋಕ್ಕೆ ಹೋಗಿದ್ದಾರೆ. ಮೇ ಬಿ 3:00 3:30 ಹಂಗೆ ಬರ್ಬೋದು ಮನೆಗೆ. ಅಷ್ಟರಲ್ಲಿ ನಾನೆಲ್ಲ ಅಡುಗೆ ಮಾಡಿಕೊಂಡು ರೆಡಿಯಾಗಿ ನಾನು ಸೃಷ್ಟಿ ನಿಂತ್ಕೊಂಡು ಅವ್ರಿಗೆ ವೆಲ್ಕಮ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರು ಬಂದಿದ್ದ ತಕ್ಷಣ ಫುಲ್ಲು ಎಕ್ಸೈಟೆಡ್ ಆಗಿದ್ಲು ಸೃಷ್ಟಿ. ಅದಾದಮೇಲೆ ಏನಾಯಿತು ಏನೋ, ಬೊಕ್ಕೆ ಕೊಟ್ಟಿದ್ದ ತಕ್ಷಣ ಅವಳಿಗೆ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸಡನ್ಲಿ. ಸೊ ಅದಕ್ಕೆ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಅವ್ರ ಹತ್ರ ಹೋದ್ಲವಳು. ಸೊ ಪಪ್ಪ ಮಮ್ಮಿ ಬಂದಿದ್ದಾರಲ್ಲ, ಏನೇನು ತೊಗೊಂಡು ಬಂದಿದ್ದಾರೆ ಎಲ್ಲ ಬ್ಯಾಗ್ ಓಪನ್ ಮಾಡಿದ್ದೀನಿ. ಸೊ ಒಂದು ಬಾಕ್ಸ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಎಲ್ಲ ಸ್ನ್ಯಾಕ್ಸ್ ಎಲ್ಲ ಹಾಕಿಡೋಕ್ಕೆ. ಬನ್ನಿ ನೋಡೋಣ ಏನೇನು ತೊಗೊಂಡು ಬಂದಿದ್ದಾರೆ ಅಂತ. ಫಸ್ಟ್ ನಾನು ಒಂದು ಭಗವದ್ಗೀತಾ ಬುಕ್ ಹೇಳಿದ್ದೆ ತೊಗೊಂಡು ಬರೋಕ್ಕೆ. ನನಗೆ ಇಂಟ್ರೆಸ್ಟ್ ಇತ್ತು ಓದಬೇಕು ಅಂತ. ಸೊ ಅದಕ್ಕೆ ಇದನ್ನು ತರಿಸಿದ್ದೀನಿ. ಸ್ಟಾರ್ಟ್ ಮಾಡೋಣ ಇನ್ಮೇಲೆ ಓದೋಕ್ಕೆ ಅಂತ. ಇದು ಬಂದು ಅಮ್ಮ ಅವಲಕ್ಕಿ ಮಾಡಿದ್ದಾರೆ, ಪೇಪರ್ ಅವಲಕ್ಕಿ ಅಂತಾರೆ ಇದು ನಮ್ಮ ಸೈಡು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಮತ್ತು 3-4 ವೆರೈಟೀಸ್ ಆಫ್ ಚಟ್ನಿ ಪೌಡರು. ಇದು ಪುಟಾಣಿ ಚಟ್ನಿ ಅಂತೀವಿ, ಇದು ಹುಚ್ಚಳಿ ಚಟ್ನಿ ತುಂಬ ತಂದಿದ್ದಾರೆ ಅಮ್ಮ. ಆಮೇಲೆ ಸ್ಪೆಷಲ್ ಟೀ. ಇದು ಬಂದು ಆ್ಯಕ್ಚುಲಿ ಅಮ್ಮನ ಅಣ್ಣ ಕಳಿಸ್ಕೊಟ್ಟಿರೋದು ಅನಿಸುತ್ತೆ. ಸೊ ಅವರು ಹೊಸಪೇಟಲ್ಲಿ ಇರ್ತಾರೆ. ಅವರು ಅಲ್ಲಿಂದ ಆ್ಯಕ್ಚುಲಿ ಹೊಸಪೇಟಿಂದ ಬಂದಿರೋದು. ಇದು ಮಯೂರ್ ಟೀ ಅಂತ ಫುಲ್ ಫೇಮಸ್ ಅಲ್ಲಿ. ನಾವು ಆ್ಯಕ್ಚುಲಿ ಅಮ್ಮ ಮನೇಲಿದ್ದಾಗ ಕಂಪ್ಲೀಟ್ ಇದನ್ನೇ ಯೂಸ್ ಮಾಡ್ತಿದ್ವಿ. ಒಂದು 25 ಇಯರ್ಸ್ ಅಂತಲೇ ಅನ್ಬೋದು. ಸೂಪರಾಗಿರುತ್ತೆ ಈ ಟೀ. ಇದು ಬಂದು ಸ್ಮಾಲ್ ಬಾಕ್ಸಲ್ಲಿ ನಮ್ಮ ಅಕ್ಕ ಕ್ಯಾರೆಟ್ ಹಲ್ವಾ ಮಾಡಿ ಕಳಿಸಿದ್ದಾರೆ. ಚೆನ್ನಾಗಿದೆ, ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ಆಮೇಲೆ ಡ್ರೈ ಫ್ರೂಟ್ಸ್ ತೊಗೊಂಡು ಬಂದಿದ್ದಾರೆ, ಬಾದಾಮ್, ಕ್ಯಾಶ್ಯೂಸ್. ಇದು ಬಂದು ಅಮ್ಮ ಫುಲ್ಲು ಎಷ್ಟೊಂದು ಕರ್ಜಿಕಾಯಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಒಂದು ಆ್ಯಕ್ಚುಲಿ ಬ್ರೇಕ್ ಆಗಿದೆ, ಬಟ್ ಸ್ಟಿಲ್ ಎಲ್ಲ ಓಕೆ. ನೋಡೋಣ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳಿ. ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ಆಮೇಲೆ ತಿಂತೀನಿ. ಫಸ್ಟ್ ಎಲ್ಲ ಚೆನ್ನಾಗಿ ಓಪನ್ ಮಾಡಿ ಇಟ್ಕೊಂಡು ಆಮೇಲೆ ತಿಂತೀನಿ. ಇದೊಂದು ಸ್ವಲ್ಪ ಕರಿ ಲೀವ್ಸ್ ಹೇಳಿದ್ದೆ ನಾನು ಅಮ್ಮಗೆ. ಎಷ್ಟು ಚೆನ್ನಾಗಿದೆ ಕರಿ ಲೀವ್ಸ್ ಮಾತ್ರ. ಸ್ಮೆಲ್ ನೋಡಿದ್ರೆ ನಮಗೆ ಇಂಡಿಯನ್ ಜ್ಞಾಪಕ ಬರಬೇಕು. ಇಲ್ಲಿ ಸಿಗುತ್ತೆ ಕರಿ ಲೀವ್ಸ್, ಬಟ್ ಅಷ್ಟು ಸ್ಮೆಲ್ ಚೆನ್ನಾಗಿರಲ್ಲ. ಆಮೇಲೆ ಇದು ಬಿಟ್ಟರೆ ಸ್ವಲ್ಪ ಬೇಬಿ ಥಿಂಗ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಸೊ ಅವ್ರು ಬಂದಿರೋದು ಆ್ಯಕ್ಚುಲಿ ನಿಮಗೆ ಗೊತ್ತಿರೋ ಹಾಗೆ ಡೆಲಿವರಿಗೆ ಬಂದಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ಬೇಬಿ ಬಟ್ಟೆಗಳು ಅಲ್ಲಿ ಇಲ್ಲಿ ತುಂಬ ತಂದಿದ್ದಾರೆ. ಆಮೇಲೆ ತೆಗಿತೀನಿ ಬಟ್ಟೆಗಳೆಲ್ಲ. ಫಸ್ಟು ತಿನ್ನೋದೆಲ್ಲ ತೆಗಿತೀನಿ. ಇದೆ
ಇದೇನು ಮಮ್ಮಿ? ಇದು ಶೇಂಗಾ ಹೋಳಿಗೆ. ಇದು ಶೇಂಗಾ ಹೋಳಿಗೆ ಮಾತ್ರ ಅಮ್ಮ ಸಕ್ಕತ್ತಾಗಿ ಮಾಡ್ತಾರೆ. ನಾನೇ ಹೇಳಿದ್ದೆ ನನಗೆ ತಿನ್ನೋ ಥರ ಆಗಿದೆ ತೊಗೊಂಡು ಬನ್ನಿ ಅಂತ. ಸೊ ಇದನ್ನು ತೊಗೊಂಡು ಬಂದಿದ್ದಾರೆ, ತಿನ್ಬೇಕು, ಟೇಸ್ಟ್ ಮಾಡಬೇಕು. ಇದು ಸುಮ್ಮನೆ ಸ್ನ್ಯಾಕ್ಸ್ ಇದೆಲ್ಲ. ಸೇವ್ ತೊಗೊಂಡು ಬಂದಿದ್ದಾರೆ, ಇದು ಮಿಕ್ಸ್ಚರ್ ತೊಗೊಂಡು ಬಂದಿದ್ದಾರೆ. ಅಮ್ಮ ಬಜ್ಜಿನೂ ತಂದಿದ್ದಾರೆ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಚೆನ್ನಾಗಿ ಸಿಗುತ್ತೆ ಈ ಬಜ್ಜಿ, ಸೊ ಅದನ್ನು ತೊಗೊಂಡು ಬಂದಿದ್ದಾರೆ. ಇದು ಬಂದು ಇದು ಕಾಯಿ ಹೋಳಿಗೆ. ಇದು ಕಾಯಿ ಹೋಳಿಗೆ ಆಲ್ರೆಡಿ ನಾನು ಒಂದು ಟೇಸ್ಟ್ ಮಾಡಿದೆ, ಸೂಪರ್ ಆಗಿದೆ ಕಾಯಿ ಹೋಳಿಗೆ. ಇದು ಬಂದು ಚಕ್ಲಿ. ಇದೆಲ್ಲಿಂದ ಬಂದಿದೆ ಅಂದರೆ ಮಹಾರಾಷ್ಟ್ರದಿಂದ ಬಂದಿದೆ. ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಮಾಡಿ ಕಳಿಸಿದ್ದಾರೆ ಚಕ್ಲಿನ. ಇನ್ನೂ ನೋಡಬೇಕು, ಫುಲ್ ಎಲ್ಲ ತಿನ್ನಬೇಕು ಅನ್ನೋ ರೆಡಿ ಆಗಿದ್ದೀನಿ ಇವಾಗ ತಿನ್ನೋಕ್ಕೆ. ಇದು ನಿಪ್ಪಟ್ಟು. ಬ್ಯಾಂಗ್ಳೂರಲ್ಲಿ ಇದ್ದೀವಿ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ನಿಪ್ಪಟ್ಟು ಚಕ್ಲಿ ಇದೆಲ್ಲ ಬೇಕೇ ಬೇಕು ಅಂತ ಅನಿಸುತ್ತೆ. ಇದು ಆ್ಯಕ್ಚುಲಿ ಇದನ್ನು ತೊಗೊಂಡು ಬಂದಿದ್ದಾರೆ ಅಮ್ಮ. ಮೇ ಬಿ ನಿಮಗೆ ಗೊತ್ತಿರ್ಬೋದೋ ಏನೋ ಗೊತ್ತಿಲ್ಲ, ಆಳ್ವಿ ಅಂತಾರೆ ಇದನ್ನು. ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಇದರದ್ದು ಲಡ್ಡು ಮಾಡ್ತಾರೆ, ಲಡ್ಡು ಕೊಡ್ತಾರೆ. ಇದೇನು ಗೊತ್ತಾ, ಇದು ಅವರೆಕಾಳಿದು. ಇದು ಏನು ಮಾಡಿದ್ದಾರೆ ಅಂದರೆ ಬಿಡಿಸ್ಬಿಟ್ಟು ನೆನೆಸಿ ಅದನ್ನೆಲ್ಲ ಹಾಕಿ ಅದನ್ನು ಫುಲ್ ಡ್ರೈ ಮಾಡಿದ್ದಾರೆ, ಬಿಸಿಲಲ್ಲಿ ಡ್ರೈ ಮಾಡಿ ತೊಗೊಂಡು ಬಂದಿದ್ದಾರೆ. ನಾನು ಯೂಸ್ ಮಾಡಬೇಕಾದ್ರೆ ಜಸ್ಟ್ ನಾನು ಹಾಟ್ ವಾಟ್ರಲ್ಲಿ ಒಂದು ಸ್ವಲ್ಪ 1 or 2 hour ನೆನೆಸಿಟ್ರೆ ಸೇಮ್ ನಮಗೆ ಅವರೆಕಾಳು ಟೇಸ್ಟೇ ಸಿಗುತ್ತೆ, ಏನೂ ಚೇಂಜ್ ಆಗೋಲ್ಲ, ಡಿಫ್ರೆನ್ಸ್ ಅನಿಸಲ್ಲ. ನನಗೆ ಅವರೆಕಾಳು ಅಂದರೆ ತುಂಬ ಇಷ್ಟ, ಸೊ ಅದಕ್ಕೆ ಐ ಥಿಂಕ್ ಆಲ್ಮೋಸ್ಟ್ ಆಲ್ ಬೇಬಿದೇ ಜಾಸ್ತಿ ಇದೆ ಅನಿಸುತ್ತೆ. ಇದು ಬೇಬಿಗೋಸ್ಕರ ಮಸ್ಲಿನ್ ಕ್ಲಾತ್ಸ್ ತೊಗೊಂಡು ಬಂದಿದ್ದಾರೆ. ಮತ್ತು ನಾನೊಂದು ಸ್ವಲ್ಪ ಆಕ್ಸೆಸರೀಸ್ ಹೇಳಿದ್ದೆ ತೊಗೊಂಡು ಬರೋಕ್ಕೆ, ಸೊ ಅದನ್ನು ತೊಗೊಂಡು ಬಂದಿದ್ದಾರೆ. ಸ್ಮಾಲ್ ನೆಕ್ ಪೀಸಸ್ಸು, ಬ್ಯಾಂಗಲ್ಲು ಇದೆಲ್ಲ ಆರ್ಡರ್ ಮಾಡಿದ್ದೆ, ಸೊ ಇದನ್ನೆಲ್ಲ ತೊಗೊಂಡು ಬಂದಿದ್ದಾರೆ. ಝೂಮ್ ಮಾಡಿದ್ರೆ ಈ ಕಡೆ ಐ ಥಿಂಕ್ ಇದು ಲಾಂಗ್ ನೆಕ್ ಪೀಸು, ಇದು ಶಾರ್ಟ್ ನೆಕ್ ಪೀಸು ಚೆನ್ನಾಗಿದೆ ಎಲ್ಲ. ಸೊ ನಾನು ಆರ್ಡರ್ ಮಾಡಿದ್ದೆ ಇದನ್ನೆಲ್ಲ, ಇದು ತುಂಬ ಚೆನ್ನಾಗಿದೆ ಅಲ್ಲ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಮತ್ತು ಇಯರಿಂಗ್ಸ್ ಮಾಡಿದ್ದೆ, ಆಮೇಲೆ ಬ್ಯಾಂಗಲ್ಸು ಮಾಡಿದ್ದೆ. ಬ್ಯಾಂಗಲ್ಸ್ ನೋಡಬೇಕಾಗುತ್ತೋ ಇದು ಚಿಕ್ಕದಾಗುತ್ತೋ ಅಥವಾ ದೊಡ್ಡದಾಗುತ್ತೋ ಅಂತ, ಬಟ್ ಹೋಪ್ಫುಲಿ ಆಗುತ್ತೆ ಅನಿಸುತ್ತೆ, ಆಗುತ್ತೆ. ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಹಾಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.